Hello, future doctors. ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈಗಾಗಲೇ ನಿಮ್ಗೆ ಗೊತ್ತಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ 400 ಸೀಟ್ ಜಾಸ್ತಿ ಆಗಿದೆ ಅಂತ. ಹಾಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲೂ ಸಹ ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಗೌರ್ಮೆಂಟಲ್ಲಿ 400 ಸೀಟ್ಸ್ ಆಲ್ರೆಡಿ ಜಾಸ್ತಿ ಆಗಿದೆ. ನಿಮಗೆ ನಾನು ಮೊದಲೇ ಹೇಳಿದ್ದೆ ಆಲ್ಮೋಸ್ಟ್ 800 ಅಂತ, ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದ್ದೆ. ಬಟ್ 800 ಅಂತ ಹೇಳ್ತೀನಿ, ಯಾಕೆ ನಾನು 1000 ಅಂತ ಹೇಳೋದು ಆಗ 800 ಅನ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಾನು 800 ಹೇಳ್ತೀನಿ. ಟೋಟಲ್ ಸೀಟ್ಸ್ 1000 ಕ್ರಾಸ್ ಆಗುತ್ತೆ, ಖಂಡಿತ ಆಗುತ್ತೆ ಅಂತ ಆಸೆ ನೀವು ಇಟ್ಕೋಬಹುದು. ಇದು 400 ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಮಿನಿಮಮ್ ದಿ ವರ್ಸ್ಟ್ ಮಿನಿಮಮ್ ಅತ್ಯಂತ ಕಡಿಮೆ ಅಂದ್ರೂ 400 ಸೀಟ್ಸು ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಜಾಸ್ತಿ ಆಗಿದೆ. ಶೀಘ್ರದಲ್ಲಿ ನಿಮಗೆ ನೋಟಿಫಿಕೇಶನ್ ಸಮೇತ ಸಾಕ್ಷಿ ಸಮೇತ ಸಿಗುತ್ತೆ. ನಿಮಗೆ ನ್ಯೂಸ್ ಪೇಪರ್ ಕಟ್ಟಿಂಗ್ ಆಗಿರ್ಬೋದು, ಇಲ್ಲಾಂದರೆ NMCL ಆಗಿರ್ಬೋದು, ಇಲ್ಲ KEL ಆಗಿರ್ಬೋದು, ಸಿಗುತ್ತೆ, ಅಫಿಷಿಯಲ್ ಆಗಿ ಸಿಗುತ್ತೆ. ಈ 400 ನಾನು ಹೇಳ್ತಿರೋದು ತುಂಬ ಕಡಿಮೆ ಸೀಟ್ಸ್. ನಾನು ಹೇಳ್ತಿರೋದು 400 ಸೀಟ್ ಅಂತ ಹೇಳ್ತಾ ಇದ್ದೀನಿ, ಅದು ತುಂಬ ಕಡಿಮೆ. ಮಿನಿಮಮ್ ನನ್ನ ಪ್ರಕಾರ, ಇದು ನನ್ನ ಪರ್ಸನಲ್ ಒಪಿನಿಯನ್, 600 ಅಂತೂ ಆಗೇ ಆಗುತ್ತೆ. ಬಟ್ ನಿಮಗೋಸ್ಕರ ಬೀಯಿಂಗ್ ಪೆಸಿಮಿಸ್ಟ್ 400 ಅಂತ ಹೇಳ್ತಾ ಇದ್ದೀನಿ. 400 + 400 800 ಆಗುತ್ತೆ. ಯಾಕೆ ನಾನು 600 ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೊಸ ಕಾಲೇಜು ಮೈಸೂರಲ್ಲಿ 100 ಸೀಟು ಜಾಸ್ತಿ ಆಗಿರುತ್ತೆ. ನೆಕ್ಸ್ಟು ಹೊಸೂರಲ್ಲಿರೋ ಒಂದು ಕಾಲೇಜು 50 ಸೀಟ್ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟು ತುಮಕೂರು ರೋಡಲ್ಲಿ ಇರೋ ಒಂದು ಕಾಲೇಜು 50 ಸೀಟ್ ಜಾಸ್ತಿ ಆಗಿದೆ. ಕನಕಪುರ ರೋಡಲ್ಲಿರೋ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗಿದೆ. ಏರ್ಪೋರ್ಟ್ ರೋಡಲ್ಲಿರೋ ಒಂದು ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗಿದೆ. ಶಿವಮೊಗ್ಗದಲ್ಲಿರೋ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗಿದೆ. ಇಲ್ಲೇ ಎಷ್ಟಾಯ್ತು ನೋಡಿ, 150, 200, 250, 300, 350 ಇಲ್ಲೇ ಆಗೋಯ್ತು. ನಾನು ಇನ್ನೂ ಬೆಂಗಳೂರು ಬಿಟ್ಟು, ಮೈಸೂರ ಒಂದು ಕಾಲೇಜು, ಇನ್ನೂ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿಲ್ಲ ನಾನು. ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಕಾಲೇಜುಗಳಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲೂ ಸಹ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಮಿನಿಮಮ್ ನಾನು ಹೇಳ್ತಿರೋದು, ನನ್ನ ಪ್ರಕಾರ ನಾನು ಹೇಳ್ತಿರೋದು, ಬೀಯಿಂಗ್ ಪೆಸಿಮಿಸ್ಟ್ 400, ಆಪ್ಟಿಮಿಸ್ಟ್ ಮೋರ್ ದ್ಯಾನ್ 600 ಸೀಟ್ಸ್. ಸೊ 600 + 400 1000 ಸೀಟ್ಸ್. 1000ಗಿಂತ ಜಾಸ್ತಿ ಆಗುತ್ತೆ, ಸದ್ಯಕ್ಕೆ 1000 ಅಂತ ಇಟ್ಕೊಳ್ಳಿ. ಸೊ ಈ 600 ಸೀಟ್ಗಳಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾ ಸೀಟ್ಸು ಸಿಗುತ್ತೆ. ನೆಕ್ಸ್ಟು GMP ಸೀಟ್ಸು ಸಿಗುತ್ತೆ. ಒಂದಷ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಸ್ ಇದೆ, ತೆಲುಗು ಮೈನಾರಿಟಿ ಕಾಲೇಜಸಲ್ಲಿ ಜಾಸ್ತಿ ಆಗಿದೆ. ಸೊ ತೆಲುಗು ಮೈನಾರಿಟೀಸಲ್ಲೂ ಜಾಸ್ತಿ ಆಗುತ್ತೆ, ಓಪನ್ ಕ್ಯಾಟಗರಿಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಥರ ಡಿವೈಡ್ ಆಗುತ್ತೆ. ನಿಮಗೆ 1.5 ಲಕ್ಷದ ಸೀಟು, 12 ಲಕ್ಷದ ಸೀಟು, 22 ಲ್ಯಾಕ್ ಸೀಟ್ಸು. ಸೊ ಎಲ್ಲ ಸೀಟ್ಸು ಜಾಸ್ತಿ ಆಗುತ್ತೆ. ಸೊ ಕೀಪ್ ಹೋಪ್ಸ್. ಬಟ್ ಈ 600 ಸೀಟು ಇಲ್ಲ 400 ಅಂತ ಹೇಳಿದ್ನಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ, ಅದು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಬಹುದು. MCC ಏನು ಡಿಲೇ ಮಾಡ್ತಾ ಹೋದರೆ, ತುಂಬ ಡಿಲೇ ಏನಾದರೂ ಆದರೆ NMC ಅವರು ಆಲ್ರೆಡಿ LOP ಕೊಟ್ಟಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ DME ಅವರು ಸೀಟ್ ಮ್ಯಾಟ್ರಿಕ್ಸ್ ಮಾಡಿ KE ಅವರು ಕೊಟ್ಟರೆ, ಅವ್ರು ಮತ್ತೆ KE ಅವರು ರೀರನ್ ಮಾಡ್ಬೋದು ಸಾಫ್ಟ್ವೇರು. ಆಗ ನಿಮಗೆ ಸೀಟ್ಸು ಅಪ್ಗ್ರೇಡ್ ಆಗುತ್ತೆ. ಮತ್ತೆ ಇನ್ನೊಂದು ಕ್ವಶನ್ ಬರುತ್ತೆ, ಒಂದು ಹೊಸ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ಅಂತ ಹೇಳ್ತೀರಾ, ಇದನ್ನು ಯಾವಾಗ ಆ್ಯಡ್ ಮಾಡೋದು ಅಂತ. ಸೊ ಬೇಗ ಏನಾದ್ರೂ ಅವರು ಗೌರ್ಮೆಂಟ್ ಕೊಟ್ಟು DME ಅವರೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡ್ ಮಾಡಿದರೆ ಸೆಕೆಂಡ್ ರೌಂಡ್ಗೆ ಆಗಬಹುದು. ಬಟ್ ಸೆಕೆಂಡ್ ರೌಂಡ್ ಏನಾದರೂ ಬೇಗ ಹರಿಬರಿಯೆಲ್ಲ ಆಯಿತು ಅಂದರೆ, ಹರಿಬರಿಯೆಲ್ಲ ಆಗಲ್ಲ ಆದರೂ ಹೇಳ್ತಾ ಇದ್ದೀನಿ, ಏನಾದರೂ ಆಯಿತು ಅಂದರೆ ಮಾಪಪ್ಗೆ ಆ್ಯಡ್ ಆಗುತ್ತೆ. ಸೊ ಎಲ್ಲರೂ ಮಾಪಪ್ಗೆ ಅಲೋ ಮಾಡ್ತಾರೆ ಆಗ. ಯಾಕೆಂದರೆ ಹೊಸ ಕಾಲೇಜು ನ್ಯೂ ಸೀಟ್ಸು 100 ಸೀಟ್ಸ್ ಬಂದಿರೋದ್ರಿಂದ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆಂದರೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ ಲಾಸ್ಟ್ ಟೈಮು ಮಾಪಪ್ಪಲ್ಲಿ 100 ಸೀಟ್ ಜಾಸ್ತಿ ಆಗಿತ್ತು. ಹಾಗಾಗಿ ಕೆಂಪೇಗೌಡಗಿಂತ ಕೆಳಗಡೆ ಇರೋಂಥ ಕಾಲೇಜ್ ಹುಡುಗರಿಗೆಲ್ಲ ಕೆಂಪೇಗೌಡ ಬೇಕು ಅಂತಿದ್ರು. ಸೊ ಅವ್ರಿಗೆಲ್ಲ ಅಲೋ ಮಾಡಿದರು, ಯು ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಅಂತ. ಅವರು ಬೇರೆ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ರು, ಆದರೂ ಸಹ ಮಾಪಪ್ಪಲ್ಲಿ ಅವ್ರನ್ನ ಅಲೋ ಮಾಡಿದರು. ಒನ್ಸ್ ಮೆಡಿಕಲಲ್ಲಿ ಅಡ್ಮಿಷನ್ ಆದರೆ ಮಾಪಪ್ಗೆ ಅಲೋ ಇಲ್ಲ, ದೇ ಆರ್ ನಾಟ್ ಎಲಿಜಿಬಲ್. ಬಟ್ ಕೆಂಪೇಗೌಡದಲ್ಲಿ 100 ಸೀಟ್ ಬಂದಿದ್ದಕ್ಕೋಸ್ಕರ ಲಾಸ್ಟ್ ಟೈಮು ಮಾಪಪ್ಪಲ್ಲಿ ಅಲೋ ಮಾಡಿದರು. ಬೇರೆಯವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದರು. ಸೊ ಐ ಹೋಪ್ ನಿಮ್ಗೆ ಈಗ ಸ್ವಲ್ಪ ಹೋಪ್ಸ್ ಬಂದಿರುತ್ತೆ. 400 ಆಲ್ರೆಡಿ ಬಂದಾಯಿತು, ಇನ್ನೊಂದು 50 ಸೀಟ್ ಬಂದಿದೆ ಬಿಡಿ. ಅದರಲ್ಲಿ ಅದು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ, ಸೊ ಅಷ್ಟೊಂದೇನು ನಮ್ಗೆ ಕಾಂಟ್ರಿಬ್ಯೂಟ್ ಮಾಡಲ್ಲ. ಬಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಬಂದರೆ ಒಂದಷ್ಟು ಗೌರ್ಮೆಂಟ್ ಸೀಟ್ಸ್ ಬರುತ್ತೆ, ಪ್ರೈವೇಟ್ ಕೋಟಾ ಸೀಟ್ಸ್ ಬರುತ್ತೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಬರುತ್ತೆ. ಸೊ ಓಪನ್ ಕ್ಯಾಟಗರಿಯಲ್ಲಿ ಬಂದರೆ ಅವರು ಬೇರೆ ಸ್ಟೇಟ್ ಅವ್ರ ಹುಡುಗರು ಬರ್ತಾರೆ. ಸೊ 400 + 400 800 ಮಿನಿಮಮ್. ಇನ್ನೂ ಸ್ವಲ್ಪ ಅಂದರೆ ಆನ್ ಆ್ಯಾವ್ರೇಜ್ 1000 ಸೀಟ್ಸು. ಇಫ್ ಯು ಆರ್ ಮೋರ್ ಲಕ್ಕಿ 1000 ಕ್ರಾಸ್ ಮಾಡ್ಕೊಂಡು 1050, 1100 ಸಹ
ಹೋಗುವ ಸಾಧ್ಯತೆ ಇದೆ. ಸದ್ಯಕ್ಕೆ 800 ಅಂತ ಅನ್ಕೊಳ್ಳಿ, ಖಂಡಿತ 800 ಸೀಟ್ಸು. ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್ ಕೋಟ ಮಿನಿಮಮ್, ದಿ ವರ್ಸ್ಟ್ ಮಿನಿಮಮ್. ಅದ್ರ ಮೇಲೇ ಆಗುತ್ತೆ. ಸೊ ಕಡಿಮೆ ಅಂದರೂ 800 ಸೀಟ್ ಜಾಸ್ತಿ ಆಗುತ್ತೆ. ಸೊ 800 ಸೀಟ್ ಜಾಸ್ತಿ ಆಯಿತು ಅಂದರೆ ಕಟ್ ಆಫ್ ಖಂಡಿತ ಡ್ರಾಪ್ ಆಗಲೇಬೇಕಲ್ವ. ನಿಮ್ಮ ಆಪ್ಷನ್ ಎಂಟ್ರಿ ಏನಾದರೂ ಸರಿ ಇದ್ದರೆ ಖಂಡಿತ ನಿಮಗೆ ಸೀಟ್ ಅಪ್ಗ್ರೇಡ್ ಆಗುತ್ತೆ. ಮತ್ತೆ ಈಗ ನೀವು ಕೇಳ್ಬೋದು, ಸರ್ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರ ಅಂತ. ಎಲ್ಲೆಲ್ಲಿ 50-50 ಸೀಟು ಎಕ್ಸಿಸ್ಟಿಂಗ್ ಕಾಲೇಜಲ್ಲಿ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ಆಪ್ಷನ್ ಎಂಟ್ರಿ ಬಿಡೋದಿಲ್ಲ. ಹೊಸ ಕಾಲೇಜ್ ಒಂದು ಬರ್ತಿದೆಯಲ್ಲ ಆ ಕಾಲೇಜಿಗೆ ಮಾತ್ರ, ಆ ಕಾಲೇಜಿನ ನಿಮ್ಗೆ ಇಷ್ಟ ಇದ್ದರೆ ಇಷ್ಟ ಇರೋ ಪ್ರಯಾರಿಟಿ ಆರ್ಡರ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಸೊ ದಿಸ್ ಇಸ್ ದ ಗುಡ್ ನ್ಯೂಸ್ ಆರ್ ಗ್ರೇಟ್ ನ್ಯೂಸ್ for September 9th. Thank you and all the best for your counseling.